ತಮ್ಮ 10ನೇತೆ ಪಾಸ್ ಆಗೈತೆ, ಹೈಟ ಕಮ್ಮಿ ಐತೆ, ಏಜ್ನು ಮುಗ್ದೈತೆ, ಆದ್ರೂ ಕೂಡ ಯಾವ್ದಾದ್ರು ಒಂದು ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ಆಯ್ಕೆ ಆಗ್ಬೇಕಂತ ಆಸೆ ಐತೆ. ಹಂಗಿತ್ತಂದ್ರ RRB ಒಳಗಡೆ 21,997 ಡಿ ಗ್ರೂಪ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ. ಅಪ್ಲಿಕೇಶನ್ ಇವತ್ತು ಹಿಡ್ಕೊಂಡ ಸ್ಟಾರ್ಟ್ ಆಗಿದಾವ. ಅಂದ್ರ 31/1/2026 ಹಿಡ್ಕೊಂಡ 2/3/2026 ತನ ಕೊನೆ ದಿನಾಂಕ ಐತೆ. ವಯೋಮಿತಿ ಏನಪ್ಪಾ ಅಂತಂದ್ರೆ 18 ವಯಸ್ಸು ಹಿಡ್ಕೊಂಡ 33 ಐತೆ. ಇದು ಜನರಲ್ ಕಾಸ್ಟ್ ಅವ್ರಿಗೆ. ಇನ್ನು OBC ದವರಿಗೆ 3 ವರ್ಷ ಸಡಿಲಿಕೆ ಇರ್ತೈತೆ. ಅಂದ್ರೆ 18 ಹಿಡ್ಕೊಂಡ 36 ತನ. SC ST ದವರಿಗೆ 5 ವರ್ಷ ಸಡಿಲಿಕೆ ಇರ್ತೈತೆ. ಅಂದ್ರೆ 18 ಹಿಡ್ಕೊಂಡ 38 ತನ ಇರ್ತೈತೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂದ್ರೆ 10ನೇತೆ ಪಾಸ್ ಆಗಿರಬೇಕು. ಸೊ ಅದ್ರ ಜೊತೆಗೆ ITI ಪಾಸ್ ಆಗಿದ್ರು ಕೂಡ 10ನೇತೆ ಮ್ಯಾಗ ITI ಮ್ಯಾಗ 2 ಸಪ್ರೇಟ್ ಹುದ್ದೆಗಳದಾವ. ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಚಲನ್ ಇರ್ತೈತಿ. ಇದು ಜನರಲ್ ಕಾಸ್ಟ್ದವ್ರಿಗೆ, OBC ದವ್ರಿಗೆ, EWS ದವ್ರಿಗೆ 500 ರೂಪಾಯಿ ಚಲನ್ ಇರ್ತೈತಿ. ಅದನ್ನು ಪೇ ಮಾಡಬೇಕೀಗ. ಹೋಗಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿದ್ರಿ ಅಂದ್ರೆ 400 ರೂಪಾಯಿ ನಿಮ್ಗೆ ರಿಟರ್ನ್ ಆಗುತ್ತೆ. 100 ರೂಪಾಯಿ ಮಾತ್ರ ಕಟ್ ಮಾಡ್ಕೊತಾರ. ಇನ್ನು SC ST ದವರಿಗೆ, ಮಹಿಳೆಯರಿಗೆ ಏನೈತಿ 250 ರೂಪಾಯಿ ಆನ್ಲೈನ್ ಫೀ ಇರ್ತೈತಿ. ಎಕ್ಸಾಮ್ ಹೋಗಿ ಅಟೆಂಡ್ ಮಾಡಿದ್ರೆ 250 ರೂಪಾಯಿ ನಿಮ್ಗೆ ರಿಟರ್ನ್ ಆಗುತ್ತೆ. ನಿಮ್ದು 0 ಫೀ ಇರ್ತೈತಿ. ಸೆಲೆಕ್ಷನ್ ಪ್ರೊಸೆಸಿಂಗ್ ಏನಿರ್ತೈತಪ್ಪ ಅಂತಂದ್ರೆ ಮೊದಲ CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ. ಎಕ್ಸಾಮನ್ನು ನಡೆಸ್ತಾರ. ಅದಾದ್ಮ್ಯಾಗ PET ಇರ್ತೈತಿ, ಅಂದ್ರೆ ಫಿಸಿಕಲ್ ಟೆಸ್ಟ್ ಇರ್ತೈತಿ. ಆದ್ಮ್ಯಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಮೆಡಿಕಲ್ ಕೂಡ ಚೆಕ್ ಮಾಡ್ತಾರೆ. ಲಾಸ್ಟಿಗೆ ಮೆಡಿಕಲ್ ಇರುತ್ತೆ. ಸೊ ಮೆಡಿಕಲ್ ಭಾಳ ಹಾರ್ಡ್ ಇರ್ತೈತಿ ಅಂತ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಎಕ್ಸಾಮ್ ಏನೈತಿ 90 ನಿಮಿಷ ಸಮಯ ಇರ್ತೈತಿ. 100 ಮಾರ್ಕ್ಸಿಂದ ಇರ್ತೈತಿ. ಸೊ ಪರೀಕ್ಷೆ ಏನೈತಿ ಕನ್ನಡದಾಗ ಇರುತ್ತೆ. ಅದು ನಿಮಗೆ ಬೇಕಾದ ಕರ್ನಾಟಕದೊಳಗನೆ ಇರ್ತೈತಿ. ಸೊ ಇನ್ನು ಟೋಟಲ್ ಆಗಿ ಕರ್ನಾಟಕದೊಳಗೆ ಎಷ್ಟು ಹುದ್ದೆಗಳದಾವ, ಯಾವ ಡೇಟ್ ಆಫ್ ಬರ್ತಿಂದ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು, ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ, ಫಿಸಿಕಲ್ ಎಷ್ಟು ಇರ್ತೈತಿ, ಹೈಟ್ ಎಷ್ಟು ಇರಬೇಕು, ಇನ್ನು ಉಳಿದಿರ್ತಕ್ಕಂಥ ಆಯ್ಕೆ ಪ್ರೊಸೆಸಿಂಗ್ ಇರ್ತೈತಿ, ಮೆಡಿಕಲ್ದಾಗ ಏನೇ ಇರ್ತೈತಿ, ಅದೆಲ್ಲ ಪೂರ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ಸ್ನೇಹಜೀವಿ ಆಫೀಷಿಯಲ್ ಯೂಟ್ಯೂಬ್ ಚಾನಲ್ ಇಲ್ಲಿ ಶೋ ಮಾಡಕತ್ತೀನಿ. ಸೊ ಲಿಂಕ್ ಬೇಕಂದ್ರೆ ಸ್ಟೋರಿ ಒಳಗೆ ಐತಿ ಮತ್ತು ಬಯೋದೊಳಗೂ ಐತಿ. ಡೈರೆಕ್ಟಾಗಿ ಲಿಂಕ್ ಓಪನ್ ಮಾಡಿರಿ, ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ರಿ, ಅಪ್ಲಿಕೇಶನ್ನ ಹಾಕ್ಕೊಳ್ರಿ. ತಯಾರಿಯನ್ನು ಚಂದ ಮಾಡ್ಕೊಂತ ಬರ್ರಿ. ಕೇಂದ್ರ ಸರ್ಕಾರದೊಳಗೆ ಸಾಕಷ್ಟು ಹುದ್ದೆಗಳನ್ನ ಕರಿತಾನೆ ಇರ್ತಾಳೆ. ಹಂಗೆ ನಿಮ್ಮ ದೋಸ್ತಗೆ 10ನೇತೆ ಪಾಸ್ ಮಾಡಿ ಊರೊಳಗೆ ಕೆಲಸ ಮಾಡಕತ್ತಿರ್ತಾನೆ, ಕಬ್ಬು ಕಡಿಯಾಕತ್ತಿರ್ತಾನೆ, ಡ್ರೈವರ್ ಕೆಲಸ ಮಾಡ್ತಿರ್ತಾನೆ, ITI ಮುಗಿಸಿದವ ಕಂಪ್ನಿ ಕೆಲಸ ಮಾಡ್ತಿರ್ತಾನೆ. ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ನಾಳೆ ನೌಕರಿ ಆದ್ಬೇಕು ನೆನಪಿಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೂ ಕೂಡ ಒಂದು ತನ್ನ ತಿನ್ನಾಗಿ ಯಾವಾಗಾರ ಒಂದ್ಸಲ ನಮ್ಮ ದೋಸ್ತ್ ಅಪ್ಲಿಕೇಶನ್ ಹಾಕಿಸ್ಲಕ್ಕೆ ಹಚ್ಚಿದ, ನನ್ನ ನೌಕರಿ ಆಯ್ತು ಅಂತ ಹೇಳಿದ್ರೆ ಮುಟ್ಟು ಹೋಯ್ತಲ್ಲ ತಿಳಿತಾ. ಜೈ ಹಿಂದ್.